ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ತೊಗೊಂಬಂದಿರೋದು. ಒಂದು ದಿವಸಕ್ಕೆ 1,500 2,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾವುದ್ರಲ್ಲಿ ಆ ಥರ ಜಾಬ್ಸ್ ಬಂದಿದೆ ಅಂತ ನೋಡೋಣ, ಯಾರು ಕಳಿಸಿರಿ ಅಂತ. ಇದು ಸೇಲ್ಸ್ ಫ್ರೀಲಾನ್ಸರಿಂದ. ಎರಡನೇದು ಬಂದ್ಬಿಟ್ಟು ಇನ್ಸೈಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಇಂದ ಕಳಿಸಿದರೆ. ಸೊ ಸೇಲ್ಸ್ ಫ್ರೀಲಾನ್ಸರ್ ನೋಡೋಣ ಬನ್ನಿ. ಇದು ಸರ್ವ್ ಅರ್ಮದಾ ಇನ್ಫೋಟೆಕ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡಿಂದ 1,500 2,000 ಕಳಿಸಿ ಹೇಳಿದ್ದಾರೆ, ಕೊಡ್ತೀವಿ ಡೈಲಿ ಅಂತ ಹೇಳಿ. ಅವ್ರ ಎಜುಕೇಷನ್ ಬಂದ್ಬಿಟ್ಟು 12th ಮತ್ತು 10th ಆಗಿದ್ರೆ ಸಾಕು ಅಂತಲೇ ಹೇಳ್ತಾರೆ. ಹಿಂದಿ ಇಂಗ್ಲೀಷ್ ಬೇಕಂತ ಅವ್ರಿಗೂ ಲ್ಯಾಂಗ್ವೇಜು. ಶಿಫ್ಟ್ ಬಂದ್ಬಿಟ್ಟು ಡೇ ಶಿಫ್ಟ್, ಮಂಡೇ ಟು ಫ್ರೈಡೇ. ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ತಾರೆ. ಅವ್ರು ಹೇಳ್ತಾ ಇದ್ದಾರೆ ಆಸ್ ಎ ಸೇಲ್ಸ್ ಫ್ರೀಲಾನ್ಸರ್ ರೆಸ್ಪಾನ್ಸಿಬಲ್ ಬಂದ್ಬಿಟ್ಟು ಜನರೇಟಿಂಗ್ ಲೀಡ್ಸ್ ಇರಬೇಕು, ಆಮೇಲೆ ಕ್ಲೈಂಟ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ಸ್ ಇರಬೇಕು, ಸೇಲ್ಸ್ ಬಗ್ಗೆ, ಆಮೇಲೆ ಕ್ಲೋಸಿಂಗ್ ಡೀಲ್ಸ್ ಸಹ ನೀವೇ ಮಾಡಬೇಕು. ಆಮೇಲೆ ನೀವು ಡ್ರೈವಿಂಗ್ ರೆವಿನ್ಯೂ ಗ್ರೋತ್, ಅಂದರೆ ಗ್ರೋತ್ನ ನೀವು ಚೆನ್ನಾಗಿ ಡೆವಲಪ್ ಮಾಡ್ತಾ ಹೋಗಬೇಕು ಕಸ್ಟಮರ್ಸ್ ಬೇಸ್ ಜೊತೆ. ತಿರ್ಗಾ ಫ್ಲೆಕ್ಸಿಬಲ್ ಟು ವರ್ಕ್ ರಿಮೋಟ್ಲಿ, ಅಂದರೆ ರಿಮೋಟ್ ಅಂದರೆ ಮನೇಲಿ ಕುತ್ಕೊಂಡು ಕೆಲಸ ಮಾಡೋ ಅಂಥ ವರ್ಕ್ ಇದು. ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಟೀಮ್ ಜೊತೆ ನೀವು ಕೊಲಾಬ್ರೇಟ್ ಆಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಅವ್ರು ಕೇಳ್ತಾ ಇದ್ದಾರೆ ಲೀಡ್ ಜನ್ರೇಷನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಕೋಲ್ಡ್ ಔಟ್ರೀಚು, ಕೋಲ್ಡ್ ಕಾಲ್ಸ್ ಮಾಡಬೇಕು ನೀವು. ತಿರ್ಗಾ ನೆಟ್ವರ್ಕಿಂಗು ಚೆನ್ನಾಗಿರಬೇಕು. ಪೊಟೆನ್ಷಿಯಲ್ ಕ್ಲೈಂಟ್ಸ್ ಜೊತೆ ನೀವು ರಿಸರ್ಚ್ ಮಾಡಬೇಕು, ಅಂದರೆ ಅವರು ಯಾವ ಥರ ಪ್ರಾಡಕ್ಟ್ಸ್ ಇಷ್ಟಪಡ್ತಾರೆ ಅಂತ ನೀವು ಅದನ್ನು ನೋಡಬೇಕು. ಕ್ಲೈಂಟ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಅಂದರೆ ಕ್ಲೈಂಟ್ಸ್ ಜೊತೆ ನೀವು ರಿಲೇಷನ್ಶಿಪ್ ತುಂಬ ಫ್ರೆಂಡ್ಲಿ ಆಗಿರಬೇಕು ಅವ್ರ ಜೊತೆ. ಸೇಲ್ಸ್ ಪಿಚ್ ಅಂತ ಹೇಳಿದರೆ ನಾವು ಮಾಡೋ ಅಂಥ ಅವ್ರಿಗೇನು ನೀಡ್ಸ್ ಇದೆ ಅಂತ ನಾನು ಹೇಳಿದ್ನಲ್ಲ ಅವಾಗಲೇ, ಆಮೇಲೆ ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅಂತ ನಾವು ಅದನ್ನು ತಿಳ್ಕೊಬೇಕು. ಆಮೇಲೆ ಯಾವುದೇ ಥರ ಪ್ರಾಬ್ಲಮ್ಸ್ ಬಂದರೂ ನೀವು ಅದನ್ನು ಎಲ್ಲ ಸಾಲ್ವ್ ಮಾಡಿ ಅಗ್ರಿಮೆಂಟ್ಸ್ ಮಾಡಿ ನೀವೇ ಅದನ್ನು ಕ್ಲೋಸ್ ಮಾಡಬೇಕು. ಮಾರ್ಕೆಟಿಂಗ್ ಆಪರ್ಚುನಿಟೀಸ್ ಇರುತ್ತೆ, ಆಮೇಲೆ ಕಾಂಪಿಟೇಟರ್ಸ್ ಆಕ್ಟಿವಿಟೀಸ್ ಇರುತ್ತೆ. ನೀವು ಅದನ್ನು ಪ್ರತಿಯೊಂದು ಸರ್ಚ್ ಮಾಡಿ ಯಾವುದರಲ್ಲಿ ನಮ್ಮದು ಚೆನ್ನಾಗಿದೆ ಪ್ರಾಡಕ್ಟ್ಸ್ ಅಂತ ಹೇಳಿ ಅವರಿಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಕೊಲಾಬ್ರೇಷನ್ ಇರುತ್ತೆ. ಕೊಲಾಬ್ರೇಷನ್ ಅಂದರೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಟೀಮ್ ಟು ಅಲೈನ್ ಎಫರ್ಟ್ಸ್ ಆ್ಯಂಡ್ ಆಪ್ಟಿಮೈಸ್ ಲೀಡ್ ಜನರೇಷನ್ ಆ್ಯಂಡ್ ಕನ್ಸರ್ವೇಷನ್ ಪ್ರಾಸೆಸ್ ಅಂತ ಹೇಳಿ. ರಿಪೋರ್ಟಿಂಗ್ ಬಂದ್ಬಿಟ್ಟು ನೀವು ಸೇಲ್ಸ್ ಆಕ್ಟಿವಿಟೀಸ್ ಮತ್ತು ಪೈಪ್ಲೈನ್ ಸ್ಟೇಟಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಮೈಟ್ರಿಕ್ಸ್ ನೀವು ಪ್ರತಿದಿನ ಅವ್ರಿಗೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಎಲ್ಲ ಇಂಟ್ರೆಸ್ಟ್ ಇದೆ. ವರ್ಕ್ ಫ್ರಮ್ ಹೋಮ್ ಅಂತಲೇ ಅವರ ಪ್ರತಿ ಸತಿ ಹೇಳ್ತಾರೆ. ಆಮೇಲೆ ಟ್ರೈನಿಂಗ್ ಸಹ ಅವರು ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಇದು ಪಾರ್ಟ್ ಟೈಮು, ಫ್ರೀಲಾನ್ಸು, ಟೆಂಪರರಿ 3 ಇದೆ. ಪಾರ್ಟ್ ಟೈಮ್ ಆದರೂ ಮಾಡ್ಬೋದು ನೀವು, ಫ್ರೀಲಾನ್ಸ್ ಆದರೂ ಮಾಡ್ಬೋದು, ಟೆಂಪರರಿ ಆದರೂ ಮಾಡ್ಬೋದು. 1,500 2,000 ಪರ್ ಡೇ, ಒಂದು ದಿವಸಕ್ಕೆ. ಅಂದರೆ ಒಂದು ದಿವಸಕ್ಕೆ 2 ಅವರ್ ನೀವು ಕೆಲಸ ಮಾಡಬೇಕಾಗುತ್ತೆ. ಎಕ್ಸ್ಪೆಕ್ಟೆಡ್ ಅವರ್ ಬಂದುಬಿಟ್ಟು 2 ಪರ್ ವೀಕ್. ಫ್ಲೆಕ್ಸಿಬಲ್ ಶೆಡ್ಯೂಲ್ ಟು ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳ್ತಾರೆ. ಮಂಡೇ ಟು ಫ್ರೈಡೇ, ಡೇ ಶಿಫ್ಟ್, ಕಮಿಷನ್ ಪೇ ಮಾಡ್ತಾರಂತೆ, ನೋ ಟ್ರಾವೆಲ್, ರಿಮೋಟ್ ವರ್ಕ್. ಸೊ ಪ್ಲೀಸ್ ಇದು ತುಂಬ ಈಸಿ ಇದೆ, ಮನೇಲೇ ಕೂತ್ಕೊಂಡು ಮಾಡ್ಬೋದು, ಪ್ರತಿದಿನ ಮಾಡ್ಬೋದು. ನೀವು ಮಾಡೋ ಅಮೌಂಟು ಅವರು ಆವಾಗಲೇ ಪೇ ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದನ್ನು ನೀವು ಲೇಡೀಸ್ ಆದರೂ ಮಾಡ್ಬೋದು, ಜೆಂಟ್ಸ್ ಆದರೂ ಮಾಡ್ಬೋದು, ಯಾರು ಬೇಕಾ, ಸ್ಟೂಡೆಂಟ್ಸ್ ಬೇಕಾದರೂ ನೀವು ಗೊತ್ತಿದ್ದರೆ ಮಾಡ್ಬೋದು. ಸೊ ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ನೀವು ಅಪ್ಲೈ ನೌ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರುತ್ತೆ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್. ನಾನು ಹೇಳಿದ್ದೆ ನಿಮಗೆ ಸಿಟಿ, ಸ್ಟೇಟ್ ಮತ್ತು ಫೋನ್ ನಂಬರ್ ಆಪ್ಷನಲ್ ಅಂತಲೇ ಹೇಳ್ತಾ ಇದ್ದೀನಿ ಪ್ರತಿ ಸತಿನೂ. ಸೊ ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟಾಗ ನಮಗೆ CV ಆ್ಯಡ್ ಮಾಡಬೇಕು. ಸೊ ಪ್ಲೀಸ್ ಅವರು CV ಆ್ಯಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಸೆಕೆಂಡ್ ಒಂದು ಬಂದ್ಬಿಟ್ಟು ಇನ್ಸೈಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ. ಸೊ ಇದನ್ನು YAZERLY ಇಂದ ಕಳಿಸ್ಕೊಟ್ಟಿದ್ದಾರೆ. ಸೊ ಪ್ಲೀಸ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇನ್ಸೈಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ YZERLY ಮೀನ್ಸ್ ವೈಸರ್ಲಿ. ಬೆಂಗಳೂರು ಕರ್ನಾಟಕ, ರಿಮೋಟ್ ವರ್ಕು, 25,000 ಅ ಮಂತ್ ಅಂತ ಹೇಳ್ತಾರೆ. 25,000 ಕೊಡ್ತಾರಂತೆ ಅ ಮಂತು. ಸ್ಕಿಲ್ಸ್ ಬಂದುಬಿಟ್ಟು B2B ಸೇಲ್ಸ್ ಅಂತ ಹೇಳ್ತಾರೆ. ಅಂದರೆ ಸೇಲ್ಸ್ ಮೇಲೆ ಸೆಕೆಂಡ್ ಆಪ್ಷನ್ನೇ B2B ಸೇಲ್ಸ್ ಅಂತ ಹೇಳಿ. ಸೊ 12th ಪಾಸು, 10th ಪಾಸ್ ಆಗಿದ್ರೆ ಸಾಕು ಅಂತ ಹೇಳ್ತಾರೆ. ಅವರು ಕ್ವಾಲಿಫಿಕೇಷನ್ ತುಂಬ ಜಾಸ್ತಿ ಕೇಳ್ತಿಲ್ಲ, ಬರೀ 10th ಆ್ಯಂಡ್ 12th ಆಗಿದ್ರೆ ಸಾಕು ಅಂತ ಹೇಳ್ತಾರೆ. ಇಂಗ್ಲೀಷ್ ಗೊತ್ತಿರಬೇಕಂತ ಹೇಳ್ತಾರೆ. ಡೇ ಶಿಫ್ಟು, ಮಂಡೇ ಟು ಫ್ರೈಡೇ, ಬೆಂಗಳೂರು ಕರ್ನಾಟಕದಲ್ಲಿರಬೇಕು, ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳಿದ್ದಾರೆ. ಸೊ ಇವ್ರು ಹೇಳೋ ಪ್ರಕಾರ ಅವರು ಪ್ರಿಪೇರಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ ಪೀರಿಯಾಡಿಕ್ ಬಜೆಟ್ಸ್, ಅಂದರೆ ನಾವು ಪ್ರಿಪೇರ್ ಮಾಡಬೇಕು ಪ್ರೆಸೆಂಟೇಷನ್ನ. ಆಮೇಲೆ ತಿರ್ಗಾ ಸೇಲ್ಸ್ನ ಫೋರ್ಕಾಸ್ಟ್ ಮಾಡಿಕೊಂಡು ಮ್ಯಾನೇಜ್ ಮಾಡಬೇಕು. ಕಾನ್ಫಿಡೆಂಟಿಂದ ನಾವು ಅವ್ರು ಏನೇ ಪ್ರಾಬ್ಲಮ್ಸ್ ಬಂದರೂ ನಾವು ಅದನ್ನು ಸಾಲ್ವ್ ಮಾಡಿ ಕ್ಲೋಸ್ ಮಾಡಬೇಕು ಡೀಲ್ನ.
ಕಮ್ಯುನಿಕೇಟಿಂಗ್, ಪ್ರೈಮಿಂಗ್ ಆ್ಯಂಡ್ ಲೀಡ್ ಥ್ರೂ ಡಿಫ್ರೆಂಟ್ ಚಾನಲ್ಸ್. ಅವ್ರು ಹೇಳ್ತಾರೆ ಸೇಲ್ಸ್ನ ನಾವು ಡಿಫ್ರೆಂಟ್ ಆಗಿ ನಾವು ಅದನ್ನು ಚಾನಲ್ಸಲ್ಲಿ ನಾವು ಮಾಡಬೇಕಾಗತ್ತೆ. ಆಮೇಲೆ ಮಾನಿಟರಿಂಗ್ ಸೆಲ್ಫ್ ಪರ್ಫಾರ್ಮೆನ್ಸ್ ಅಂದರೆ ನಾವು ಸ್ವಂತವಾಗಿ ನಾವು ಮಾಡೋ ಥರ ಟೀಮ್ ಜೊತೆ ಕಾಂಟ್ರಿಬ್ಯೂಟ್ ಆಗಿ ಪರ್ಫಾರ್ಮೆನ್ಸ್ ಮಾಡಬೇಕಾಗತ್ತೆ. ಕನ್ವರ್ಸೇಷನ್ ಫ್ಯಾಕ್ಟರ್, ಆವ್ರೇಜ್ ರೆವಿನ್ಯೂ ಜನರೇಟೆಡ್ ಪರ್ ಲೀಡ್, ಆವ್ರೇಜ್ ರೆವಿನ್ಯೂ ಪರ್ ಸೇಲ್ ಎಕ್ಸೆಟ್ರಾ. ಪ್ರೊವೈಡ್ ಎಫೆಕ್ಟಿವ್ ಆಫ್ಟರ್ ಸೇಲ್ಸ್ ಸಪೋರ್ಟ್ ಆ್ಯಂಡ್ ಸರ್ವಿಸಸ್ ಟು ಕಸ್ಟಮರ್ಸ್. ಅಂದರೆ ಅವ್ರು ಹೇಳ್ತಾ ಇದ್ದಾರೆ ನಾವು ಸೇಲ್ಸ್ನ ತುಂಬ ಈಸಿಯಾಗಿ ಪ್ರಮೋಟ್ ಮಾಡಬೇಕು ಅವ್ರಿಗೆ, ಆಮೇಲೆ ಸರ್ವಿಸ್ನ ಕಸ್ಟಮರ್ಸ್ಗೆ ಕೊಡಬೇಕಾಗತ್ತೆ. ಕಂಪೀಲಿಂಗ್, ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ಸೇಲ್ಸ್ ಡೇಟಾ ಟು ಪ್ರೊಡ್ಯೂಸ್ ರಿಪೋರ್ಟ್ ಆನ್ ಸೇಲ್ಸ್ ಪರ್ಫಾರ್ಮೆನ್ಸ್. ಅಂದರೆ ನಿಮಗೆ ಕಂಪೀಲಿಂಗ್, ಅನಲೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ಸೇಲ್ಸ್ ಅನ್ನೋದು ನಿಮ್ಗೆ ಗೊತ್ತಿದೆ ಅನಿಸುತ್ತೆ. ಕಂಪೀಲಿಂಗ್ ಅಂತ ಹೇಳಿದ್ರೆ ಇದೊಂದು ಕೋಡು, ಅದು ತುಂಬ ಟೈಮ್ ತೊಗೊಳುತ್ತೆ, ಆದರೆ ಏನೇ ಇರಿಸಿದ್ರು ಅದು ಕೊನೆಗೆ ತೋರಿಸುತ್ತೆ. ಇಂಟರ್ಪ್ರಿಟಿಂಗ್ ತುಂಬ ಸ್ಲೋ. ಸೊ ಇದನ್ನು ಗೊತ್ತಿರಬೇಕು ರಿಪೋರ್ಟ್ಸ್ನ ನೀವು ಸೇಲ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ. ಆನ್ ಬೋರ್ಡಿಂಗ್ ಆ್ಯಂಡ್ ನೆಗೋಟಿಯೇಟಿಂಗ್ ದ ಟರ್ಮ್ಸ್ ಆಫ್ ಅಗ್ರಿಮೆಂಟ್. ಅಂದರೆ ಅಗ್ರಿಮೆಂಟ್ ಮಾಡಬೇಕು, ಆಮೇಲೆ ನೀವು ಸೇಲ್ಸ್ನ ಕ್ಲೋಸ್ ಮಾಡೋ ಥರ ಕಲ್ತಿರಬೇಕು. ಮೇಂಟೈನಿಂಗ್ ಪೈಪ್ಲೈನ್ ಆ್ಯಂಡ್ ಡೇಟಾ ಆಫ್ ಆಲ್ ಸೇಲ್ಸ್. ಅಂದರೆ ನೀವು ಪ್ರತಿಯೊಂದು ಡೇಟಾನು ನೀವು ಪೈಪ್ಲೈನಲ್ಲಿ ರೆಡಿ ಮಾಡಿರಬೇಕು, ಆಮೇಲೆ ಅವ್ರು ಕೇಳಿದಾಗ ಕೊಡಬೇಕು. ಸೊ ಫುಲ್ ಟೈಮ್ ಅಂತ ಹೇಳಿದರೆ 25,000 ಪರ್ ಮಂತ್ ಅಂತ ಹೇಳಿದರೆ, ವರ್ಕ್ ಫ್ರಮ್ ಹೋಮ್ ಹೇಳಿದ್ದಾರೆ, ಮಂಡೇ ಟು ಫ್ರೈಡೇ, ಡೇ ಶಿಫ್ಟ್, ಪರ್ಫಾರ್ಮೆನ್ಸ್ ಬೋನಸ್ ಕೊಡ್ತಾರಂತೆ, ಅಪ್ ಟು 20% ಟ್ರಾವೆಲಿಂಗ್ ಇದ್ದರೆ ಅವರು ನಿಮಗೆ ಅಮೌಂಟ್ ಪೇ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ. ರಿಮೋಟ್ ವರ್ಕು. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಆಗೋಷ್ಟಕ್ಕೆ ಪ್ಲೀಸ್ ಅಪ್ಲೈ ಮಾಡಿ. ನಾಳೆನೇ ಮುಗಿಬೋದು, ನಾಡ್ದೇ ಮುಗಿಬೋದು, ಹೇಳೋಕ್ಕಾಗಲ್ಲ. ಸೊ ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಅಪ್ಲೈ ನೌ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ ಸ್ಟೇಟ್, ಫೋನ್ ನಂಬರ್. ಸಿಟಿ ಸ್ಟೇಟ್ ಮತ್ತು ಫೋನ್ ನಂಬರ್ ನಿಮಗೆ ಆಪ್ಷನಲ್ ಆಗೇ ಇರುತ್ತೆ. ಸೊ ಆ್ಯಡ್ ಯುವರ್ CV ಅಂತ ಬರುತ್ತೆ. ಕಂಟಿನ್ಯೂ ಅಂತ ಕೊಟ್ಟಾಗ ಸೊ ನೀವು ಅಪ್ಲೋಡ್ ಮಾಡಲೇಬೇಕು. PDF, ಡಾಕ್ಸ್, RTF ಆರ್ TXT. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ತುಂಬ ಈಸಿ ವರ್ಕು, ತುಂಬ ಕಷ್ಟ ಇಲ್ಲ ವರ್ಕಲ್ಲಿ. ಸೊ ಪ್ಲೀಸ್ ಅಪ್ಲೈ ಮಾಡಿ, ನೋಡಿ, ಇನ್ನೊಬ್ಬರಿಗೆ ಹೇಳಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.